ಡಿಟಾಕ್ಸ್ ಪ್ರಾಣಾಯಾಮ ಟೆಕ್ನಿಕ್ ಪ್ರತಿದಿನ ಎರಡು ಪ್ರಾಣಾಯಾಮ ನೀವು ಪ್ರಾಕ್ಟೀಸ್ ಮಾಡ್ರಿ. ಸೊ ಈ ಎರಡು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗ್ತೈತ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಮಾನಸಿಕ ಮತ್ತು ದೈಹಿಕ ಒತ್ತಡದ ಅನುಭವಗಳು ಮತ್ತು ಆಗಾಗ ದೈಹಿಕ ಅನಾರೋಗ್ಯ ಕಾಡಕತ್ತಿತ್ತಪ್ಪ ಅಂತಂದ್ರೆ ನಾವು ಡಿಟಾಕ್ಸ್ ಮಾಡ್ಬೇಕಂತ ಅರ್ಥ. ಸೊ ನಮ್ಗೆ ನಮ್ಮ ದೇಹ ನಮ್ಗೆ ಸೂಚನೆಗಳು ಕೊಡ್ತಾ ಇರ್ತೈತ್ರಿ, ಡಿಟಾಕ್ಸ್ ಮಾಡ್ಕೋಬೇಕಂತ. ಯಾವ ರೀತಿ ಕೆಲವು ಸೂಚನೆಗಳಂತಂದ್ರ ಹಗಲೆಲ್ಲ ಸದಾ ಆಯಾಸದಿಂದಿರೋದು, ಆಗಾಗ ಅನಾರೋಗ್ಯಕ್ಕೊಳಗಾಗೋದು, ಮತ್ತ ಚರ್ಮದ ಸೋಂಕಿರ್ಬೋದು, ಆಮೇಲೆ ಮುಖದ ಮೇಲೆ ಗುಳ್ಳಿ ಆಗ್ತಾ ಇರ್ತಾವು, ಮೂಡ್ ಸ್ವಿಂಗ್ ಅಂತಿರ್ಬೋದು. ಸೊ ಇವೆಲ್ಲ ನಮ್ಗೆ ಸೂಚನೆಗಳನ್ನು ಕೊಡ್ತಾ ಇರ್ತಾವು. ಸೊ ನಾವು ಡಿಟಾಕ್ಸ್ ಮಾಡ್ಕೊಳ್ಳೇಬೇಕು. ಸೊ ಹೆಂಗ್ರಿ ಅಂತಂದ್ರ ಕೇವಲ ಪ್ರತಿದಿನ ಒಂದ್ ಪ್ರಾಣಾಯಾಮ 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರ ಸೊ ನ್ಯಾಚುರಲ್ ಆಗಿ ಮೈಂಡ್ ಅಂಡ್ ಬಾಡಿ ಡಿಟಾಕ್ಸಿಫೈ ಆಗ್ತೈತ್ರಿ. ಸೊ ಮೊದಲೇದು ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಅದನ್ನ ಹೆಂಗ್ ಮಾಡಬೇಕು, ಆಮೇಲೆ ಎಷ್ಟೊತ್ತು ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡ್ರಿ. ಭಸ್ತ್ರಿಕಾ ಪ್ರಾಣಾಯಾಮ ಟಾಕ್ಸಿನ್ನ ಕ್ಲೀನ್ ಮಾಡಿ ಎನರ್ಜಿನ ಇಂಪ್ರೂವ್ಮೆಂಟ್ ಮಾಡ್ತೈತಿ, ಜೊತೆಗೆ ಮನಸ್ಸನ್ನ ಬ್ಯಾಲೆನ್ಸ್ ಮಾಡ್ತೈತ್ರಿ. ಸೊ ಯಾವ ರೀತಿ ಮಾಡೋದ್ರಿಂದ ಅಂತಂದ್ರೆ ಸೀದಾ ಕುತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರಿ. ಭಸ್ತ್ರಿಕಾ ಮಾಡ್ರಿ ಅಂದ ತಕ್ಷಣ ಒಮ್ಮೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ಬೋದು. ಮೊದಲು ಸೀದಾ ಕುತ್ಕೋಬೇಕು, ಬೆನ್ನು ಕತ್ತು ನೇರವಾಗಿರ್ಬೇಕು, ಕಣ್ಣುಗಳನ್ನ ಮುಚ್ಚಿರ್ರಿ, ರಿಲ್ಯಾಕ್ಸ್ ಆಗ್ರಿ, ಶೋಲ್ಡ್ರಲ್ಲೆಲ್ಲ ಲೂಸ್ ಬಿಡ್ರಿ, ಟೈಟ್ ಹಿಡಿಬೇಡ್ರಿ ಬಾಡಿನ. ಉಸಿರಾಟದ ಕಡೆ ಗಮನ ಕೊಡ್ರಿ. ಉಸಿರು ಯಾವಾಗ ತಗೊಳಕತ್ತೀರಿ, ಯಾವಾಗ ಬಿಡಾಕತ್ತಿ ಅದ್ರ ಕಡೆ ಗಮನ ಇರಲಿ. ದೇಹ ಮತ್ತು ಮನಸ್ಸನ್ನ ಶಾಂತಗೊಳಿಸ್ರಿ. ಈಗ ಒಂದು ಬಾರಿ ದೀರ್ಘವಾಗಿ ಉಸಿರು ತಗೋರಿ, ನಿಧಾನವಾಗಿ ಪೂರ್ತಿಯಾಗಿ ಉಸಿರು ಹೊರಗೆ ಹಾಕ್ರಿ, ರಿಲ್ಯಾಕ್ಸ್. ಕಣ್ಗಳನ್ನ ತೆರೀರಿ. ನನ್ನ ಜೊತೆಗೇನೆ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ನಾವು ಫೋರ್ಸ್ಫುಲಿ ಇನ್ಹಲೇಷನ್ ಆ್ಯಂಡ್ ಫೋರ್ಸ್ಫುಲಿ ಎಕ್ಸಲೇಷನ್ ಇರ್ತೈತ್ರಿ. ಸೊ ಯಾವ ರೀತಿ ಅಂತಂದ್ರೆ ಸೊ ಇಲ್ಲಿ ಮೊದಲು ಹೇಳ್ತೇನೆ ನಾನು, ಆಮೇಲೆ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡ್ರಿ ನೀವು. ಸೊ ಇಲ್ಲಿ ಉಸಿರು ತಗೋತಾ ಏನೈತಲ್ಲ, ಎರಡೂ ಕೈಗಳನ್ನ ಈ ರೀತಿ ಮೇಲೆ ಒಯ್ತೀರಿ. ಸೊ ಇಲ್ಲಿ ಫಿಂಗರ್ಸ್ ಓಪನ್ ಆಗಬೇಕು. ಎಕ್ಸೇಲ್ ಮಾಡಿದಾಗ ಕೈಗಳನ್ನ ಮುಷ್ಟಿ ಮಾಡ್ಕೊಂಡು ಬರ್ತಾ ಈ ರೀತಿ ಕೈಗಳನ್ನ ಜಗ್ಬೇಕು, ಹಿಂಗಿಲ್ಲ. ಓಕೆ, ಈ ರೀತಿ ಮಾಡೋದು. ಸೊ ಈ ರೀತಿ ನಾವು 10 3 ಸೆಟ್ ಮಾಡ್ಕೊಂಡು ಮಾಡ್ಬೇಕು. ಅಥವಾ ನೀವು ಫಸ್ಟ್ ಮಾಡ್ಲಿಕ್ಕತ್ತಿರಪ್ಪ ಅಂತಂದ್ರೆ 5 3 ಸೆಟ್ ಮಾಡ್ಕೋರಿ, ಅಥವಾ 10 3 ಸೆಟ್ ಮಾಡ್ಕೋಬಹುದು, ಅಥವಾ 15 3 ಸೆಟ್ ಮಾಡ್ಕೋಬಹುದು. ಸೀದಾ ಕುತ್ಕೋರಿ, ಕಣ್ಗಳನ್ನ ಮುಚ್ಚಿರಿ, ಸ್ಟಾರ್ಟ್. ರಿಲ್ಯಾಕ್ಸ್. ಎರಡೂ ಕೈಗಳು ತೊಡೆ ಮೇಲಿರಲಿ, ಸಹಜವಾದ ಉಸಿರಾಟ. ಸಿಗ ಒಂದು ಸೆಟ್ ಆಯ್ತು ನಮ್ಮದು. ಇದೇ ರೀತಿ 10 ಇನ್ನೆರಡು ಸೆಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲೇ ಉಸಿರು ತಗೊಳ್ಳೋದು ಮುಂದೆ ಬಿಡೋ ಮುಂದೆ ಸೊ ಹೊಟ್ಟೆ ಕಡೆ ಗಮನ ಹರಿಸ್ಬೇಕು. ಸೊ ಹೊಟ್ಟೆ ಭಾಗ ಏನಾಗ್ತೈತಿ, ಎಕ್ಸ್ಪಾಂಡ್ ಆಗ್ತೈತಿ ಮತ್ತು ಕಾಂಟ್ರಾಕ್ಟ್ ಆಗ್ತೈತಿ. ಸೊ ಅದ್ರ ಕಡೆ ಗಮನ ಇರಲಿ. ಸೆಕೆಂಡ್ ರೌಂಡ್. ರಿಲ್ಯಾಕ್ಸ್. ಸಹಜವಾದ ಉಸಿರಾಟ. ಕಣ್ಗಳನ್ನ ತೆರೀತೀರಿ. ಸೊ ಇದೇ ರೀತಿ 10 ಇನ್ನೊಂದು ಸೆಟ್ ಮಾಡ್ರಿ. ಸೊ ಇದನ್ನ ಯಾರು ಮಾಡಬಾರ್ದು ಅಂತಂದ್ರೆ ಹೈ ಬ್ಲಡ್ ಪ್ರೆಷರ್ ಇದ್ದವರು, ಹೃದಯದ ತೊಂದರೆ ಇದ್ದವರು, ಹಾರ್ಟ್ ಇಶ್ಯೂಸ್ ಇದ್ದವರು, ಆಮೇಲೆ ಪ್ರೆಗ್ನೆಂಟ್ ವುಮೆನ್. ಸೊ ಇದನ್ನ ಅವಾಯ್ಡ್ ಮಾಡ್ರಿ. ಉಳ್ಕೆದವ್ರೆಲ್ಲರೂ ಮಾಡ್ಬೋದು ಇದನ್ನ. ರಿಲ್ಯಾಕ್ಸ್. ಸೊ ನೆಕ್ಸ್ಟು ಎರಡನೇದು ನಾಡಿ ಶೋಧನ ಪ್ರಾಣಾಯಾಮ. ಸೊ ಈ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ 72,000 ನಾಡಿಗಳು ಶುದ್ಧಿ ಆಗ್ತೈತಿ. ಆಮೇಲೆ ನಮ್ಮ ನರ್ವಸ್ ಸಿಸ್ಟಮ್ ಡಿಟಾಕ್ಸಿಫೈಸ್ ಆಗ್ತೈತಿ. ಹಾಗೆ ಒತ್ತಡ, ಆತಂಕ ಕಡಿಮೆ ಆಗ್ತೈತಿ.
ಆಮೇಲೆ ನರಮಂಡಲ ಏನಂತಲ್ಲ ನರ್ವಸ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ಯಾವ ರೀತಿ ಮಾಡೋದು ಅಂತಂದ್ರೆ ಎಡಗೈ ಚಿನ್ ಮುದ್ರಾ, ಬಲಗೈ ನಾಸಿಕ ಮುದ್ರಾ, ಈ ರೀತಿ ಕೈ ಹಿಡ್ಕೋರಿ. ಎದೆ ಭಾಗಕ್ಕೆ ಕೈ ಹೊಳ್ಸ್ಕೊಂಡು ಎದೆ ಭಾಗಕ್ಕೆ ಟಚ್ ಮಾಡ್ಕೋರಿ. ಸೊ ಹೆಬ್ಬೆಟ್ಟಿನಿಂದ ಬಲ ಹೊಳ್ಳನ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ಕ್ಲೋಸ್ ಅಂತಂದ್ರೆ ಭಾಳ ಒತ್ತಿ ಹಿಡಿಬೇಡ್ರಿ, ಓನ್ಲಿ ಕ್ಲೋಸ್ ಆಗಿರಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಲೆಫ್ಟ್ ಸೈಡಿಂದ ಉಸಿರನ್ನ ತೆಗೆದುಕೊಳ್ತೀರಿ. ಬ್ರೀದ್ ಇನ್ ಡೀಪ್ಲಿ. ಸೊ ಉಸಿರನ್ನ ತೆಗೆದುಕೊಳ್ಬೇಕು, ಹೊಟ್ಟೆ ಭಾಗ ಹೋಗಬೇಕು, ಎದೆ ಭಾಗ ಹೋಗ್ಬೇಕು, ಶೋಲ್ಡರ್ ಮೇಲ್ ಹೋಗ್ಬೇಕು, ಆ ರೀತಿ ಉಸಿರು ತೆಗೆದುಕೊಳ್ಬೇಕ್ರಿ. ನೆಕ್ಸ್ಟ್ ಉಸಿರನ್ನ ಹೋಲ್ಡ್ ಮಾಡಿ ಲೆಫ್ಟ್ ಕ್ಲೋಸ್ ಮಾಡ್ಕೋರಿ, ರೈಟ್ ಓಪನ್ ಮಾಡ್ತೀರಿ. ಸೊ ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು. ಬ್ರೀದ್ ಔಟ್ ಲಾಂಗರ್. ಉಸಿರು ಎಲ್ಲಿ ಬಿಟ್ರಿ ಅಲ್ಲೇ ಉಸಿರು ತಗೊಳ್ಳೋದು. ಬ್ರೀದ್ ಇನ್ ಡೀಪ್ಲಿ, ಹೋಲ್ಡ್, ರೈಟ್ ಕ್ಲೋಸ್, ಲೆಫ್ಟ್ ಓಪನ್, ಎಕ್ಸೇಲ್, ಲೆಫ್ಟ್ ಇಂದ ಬ್ರೀದ್ ಔಟ್ ಲಾಂಗರ್. ಪೂರ್ತಿ ಉಸಿರು ಹೊರಗೆ ಹಾಕ್ರಿ. ಮತ್ತೆ ಲೆಫ್ಟ್ ಸೈಡ್ ಇಂದ ಬ್ರೀದ್ ಇನ್ ಡೀಪ್ಲಿ, ಲೆಫ್ಟ್ ಕ್ಲೋಸ್, ರೈಟ್ ಓಪನ್, ಬ್ರೀದ್ ಔಟ್ ಲಾಂಗರ್. ರಿಲ್ಯಾಕ್ಸ್. ಸೊ ಇಲ್ಲಿ ಫಸ್ಟ್ ನಾವು ಏನು ಮಾಡಿದ್ವಿ, ಬಲ ಹೊಳ್ಳನ್ನ ಕ್ಲೋಸ್ ಮಾಡ್ಕೊಂಡ್ವಿ. ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ನಾಡಿ ಶೋಧನನ್ನ. ಸೊ ಎಡಗಡೆ ತೊಗೊಂಡಿವ್ರಿ. ಸೊ ಉಸಿರನ್ನ ಹೋಲ್ಡ್ ಮಾಡಿ ಲೆಫ್ಟ್ ಕ್ಲೋಸ್ ಮಾಡ್ಕೋಬೇಕು. ಅವಸರ ಮಾಡಬೇಡ್ರಿ, ಹಿಂಗೆ ಒಮ್ಮೆ ತೊಗೊಂಡು ಹಿಂಗೆ ಮಾಡೋಂಗಿಲ್ಲ, ನಿಧಾನವಾಗಿ ಮಾಡ್ರಿ. ಇಲ್ಲಿ ಉಸಿರು ತೊಗೊಂಡ್ರಿ. ಸೊ ಉಸಿರು ತೊಗೊಳೋ ಮುಂದೆ ನೋಡ್ರಿ ಹೊಟ್ಟೆ ಭಾಗ ಹೋಗ್ಬೇಕು. ನೋಡ್ರಿ ಶೋಲ್ಡರ್ ಮೇಲ್ ಬರಾಕತ್ತೈತಿ. ಮತ್ತೆ ಇಲ್ಲೇ ಹೋಲ್ಡ್ ಮಾಡಿದ್ರಿ, ಉಸಿರನ್ನ ಹೋಲ್ಡ್ ಮಾಡಿ ಲೆಫ್ಟ್ ಕ್ಲೋಸ್ ಮಾಡ್ಕೋರಿ, ರೈಟ್ ಓಪನ್ ಮಾಡ್ರಿ, ಆಮೇಲೆ ನಿಧಾನವಾಗಿ ಉಸಿರು ಬಿಟ್ರಿ. ನೋಡ್ರಿ ಹೊಟ್ಟೆ ಭಾಗ ಒಳಗೆ ಹೊಂಟೈತಿ. ಶೋಲ್ಡರ್ ಡೌನ್ ಆಗತ್ತವು. ಈ ರೀತಿ ಹೊಟ್ಟೆ ಭಾಗ ಒಬ್ಬಷ್ಟು ಉಸಿರು ತೆಗೆದುಕೊಳ್ಬೇಕು ನಿಧಾನವಾಗಿ, ಪೂರ್ತಿಯಾಗಿ. ಮತ್ತೆ ಎಕ್ಸೇಲ್ ಮಾಡೋ ಮುಂದೆ ಹೊಟ್ಟೆ ಭಾಗ ಒಳಗೆ ಹೋಗ್ಬೇಕು, ಪೂರ್ತಿಯಾಗಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ನೆನಪಿಲ್ಲಿ ರೈಟ್ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಬ್ರೀದ್ ಇನ್ ಡೀಪ್ಲಿ, ಉಸಿರನ್ನ ಹೋಲ್ಡ್ ಮಾಡಿ ಲೆಫ್ಟ್ ಕ್ಲೋಸ್, ರೈಟ್ ಓಪನ್, ಬ್ರೀದ್ ಔಟ್ ಲಾಂಗರ್. ಮತ್ತಲ್ಲಿಂದ ಎಲ್ಲಿ ಉಸಿರು ಬಿಟ್ರೆ ಅಲ್ಲಿಂದ ಬಲಗಡೆಯಿಂದ ಬ್ರೀದ್ ಇನ್ ಡೀಪ್ಲಿ, ರೈಟ್ ಕ್ಲೋಸ್, ಲೆಫ್ಟ್ ಓಪನ್, ಬ್ರೀದ್ ಔಟ್ ಲಾಂಗರ್. ಮತ್ತೆ ಲೆಫ್ಟ್ ಇಂದ ಬ್ರೀದ್ ಇನ್ ಡೀಪ್ಲಿ, ಲೆಫ್ಟ್ ಕ್ಲೋಸ್, ರೈಟ್ ಓಪನ್, ಬ್ರೀದ್ ಔಟ್ ಲಾಂಗರ್. ರಿಲ್ಯಾಕ್ಸ್. ಕೈ ಬಿಡಿಸ್ಕೊಂಡು. ಸೊ ಇದನ್ನ ನೀವು ಒಂದು 10 ರೌಂಡ್ ಮಾಡ್ಬೋದು. ಸೊ 1 ರೌಂಡ್ ಅಂತಂದ್ರೆ ಈಗ ರೈಟ್ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ತಗೊಂಡ್ರಿ, ಮತ್ತೆ ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ಬಿಟ್ರಿ, ಆಮೇಲೆ ರೈಟ್ ತಗೊಂಡು ಲೆಫ್ಟ್ ಬಿಟ್ರಲ್ಲ, ಇದು 1 ರೌಂಡ್. ಇಂಥವು ನೀವು 5 ರೌಂಡು ಅಥವಾ 8 ರೌಂಡು 10 ರೌಂಡು ಮಾಡ್ಬೋದು. ನಿಮ್ಮ ಕೆಪಾಸಿಟಿ ತಕ್ಕಂಗ ಪ್ರಾಕ್ಟೀಸ್ ಮಾಡ್ರಿ. ಸೊ ಮಾಡಿದ ನಂತರ ಒಮ್ಮೆ ಕೈ ಬಿಡೋಂಗಿಲ್ಲ, ಕಣ್ಗಳನ್ನ ಮುಚ್ಚಿ ಮಾಡಿರ್ತೀರಿ. ಸೊ ಮುಗಿಸಿದ ನಂತರ ಎರಡೂ ಕೈಗಳ ರೀತಿ ಚಿನ್ಮುದ್ರಾ. ಸೊ ಚಿನ್ಮುದ್ರಾ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕೂತ್ಕೋರಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ. ಫೀಲ್ ಮಾಡ್ಕೋರಿ ಹೆಂಗ್ ಅನ್ನಿಸ್ತ ಅನ್ನೋದನ್ನ. ನಂತರ ಎರಡೂ ಮೂಗಿನ ಹೊರಳೆಯಿಂದ 2 ಬಾರಿ ಶ್ವಾಸ ಉಚ್ಛ್ವಾಸ ಮಾಡ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಇದು ಮುಗಿದ್ಮೇಲೆ ಎರಡೂ ಹಸ್ತಗಳನ್ನ ಉಜ್ರಿ, ಜೋರಾಗಿ ಉಜ್ರಿ. ಉಜ್ಜೋ ಸೌಂಡ್ ನಿಮ್ಗೆ ಕೇಳಬೇಕು, ಆ ರೀತಿ ಕೈಗಳನ್ನು ಉಜ್ರಿ. ಸೊ ರೀತಿ ಜೋರಾಗಿ ಉಜ್ಜೋದ್ರಿಂದ ಕೂಡ ಇನ್ನೊಂದು ಬೆನಿಫಿಟ್ ಬರ್ತೈತಿ ನಿಮ್ಗೆ. ಸೊ ಬೆರಳಿಗೆ ಮತ್ತು ಕೈಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಜೋರಾಗಿ ಉಜ್ರಿ, ಆಮೇಲೆ ಕೈಗಳು ಕೂಡ ಬಿಸಿ ಆಗ್ತಾವೆ. ಸೊ ನೆಕ್ಸ್ಟ್ ಕೈಗಳನ್ನು ಕಣ್ಣಿನ ಮೇಲೆ ಪ್ರೆಸ್ ಮಾಡ್ಕೋರಿ.
ಕೈಗಳನ್ನ ಬಿಡಿಸಿ ಕಣ್ಗಳನ್ನ ತೆರೀತೀರಿ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ ರೀತಿ ಮಾಡಬೇಕು. ಒಮ್ಮೆ ಕಣ್ಣು ತೆಗೆದು ಎದ್ದು ಹೋಗೋಂಗಿಲ್ಲ. ಆಮೇಲೆ ಇದನ್ನ ನೀವು ನೀವೇನಾದ್ರೂ ಯೋಗ ಪ್ರಾಕ್ಟೀಸ್ ಆಸನಗಳನ್ನೇನಾದ್ರೂ ಪ್ರಾಕ್ಟೀಸ್ ಮಾಡಕತ್ತಿದ್ರ ಸೊ ಆಸನಗಳು ಮುಗಿದ್ಮೇಲೆನೂ ನೀವು ಪ್ರಾಣಾಯಾಮ ಮಾಡ್ಬೋದು, ಅಥವಾ ಆಸನಗಳನ್ನ ಮಾಡೋಕ್ಕಿಂತ ಮೊದಲು ಕೂಡ ನೀವು 2 ಪ್ರಾಣಾಯಾಮಗಳನ್ನ ಮಾಡ್ಬೋದು. ನಿಮ್ಮ ಡಿಟಾಕ್ಸ್ ಜರ್ನಿನ ಸ್ಟಾರ್ಟ್ ಮಾಡ್ರಿ. ಕೇವಲ ಒಂದು 20 ನಿಮಿಷ. ಸೊ 2 ಪ್ರಾಣಾಯಾಮ ಆದ್ಮೇಲೆ ಫೀಲ್ ಮಾಡ್ರಿ ನಿಮ್ಮ ಎನರ್ಜಿ ಮತ್ತು ಕ್ಲಾರಿಟಿನ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.